ನಮಸ್ಕಾರ. ನೀವ್ ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಜೆಸಿಲ್ ಡಿಸೋಜಾ. ನೀವು ಇಲ್ಲಿ ತನಕ ಟಿವಿ ವಿಕ್ರಮವನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ. ಕರ್ಮ ಯಾರನ್ನು ಸಹ ಬಿಡೋದಿಲ್ಲ. 6 ವರ್ಷದ ಹಿಂದೆ 2019 ಫೆಬ್ರವರಿ 14 ಇಡೀ ಭಾರತ ಕಣ್ಣೀರಿಟ್ಟಿತ್ತು. ನಾವು ಅಂದ್ರೆ ಈಗಿನ ಪೀಳಿಗೆ ಯುದ್ಧವನ್ನ ನೋಡಿಲ್ಲ. ಅದರ ಕರಾಳತೆ ಹೇಗಿರುತ್ತೆ ಅನ್ನೋದು ಗೊತ್ತಿಲ್ಲ. ಆದ್ರೆ ಅವತ್ತು ಅದೆಂತ ಕೆಟ್ಟ ಘಟನೆ ನಡೀತು ಅಂದ್ರೆ, ನರಸತ್ತ ಹೇಡಿಗಳಂತೆ ಬಂದ ಉಗ್ರರು ಆತ್ಮಾಹುತಿ ದಾಳಿ ಮಾಡಿ ನಮ್ಮ 40 ಸೈನಿಕರ ಪ್ರಾಣವನ್ನ ತೆಗೆದ್ರು. ಪುಲ್ವಾಮಾ ಜಿಲ್ಲೆಯ ಅವಂತಿಪುರದಲ್ಲಿ ಸೇನೆಯ ವಾಹನವನ್ನೇ ಸ್ಫೋಟಿಸಿಬಿಟ್ರು. ಆ ದಿಕ್ಕುಪಾಲಾದ ಸೈನಿಕರ ದೇಹದ ತುಂಡುಗಳನ್ನ ನೆನೆಸ್ಕೊಂಡ್ರೆ ನಿದ್ದೆ ಬರಲ್ಲ. ಅದಕ್ಕೆ ಪ್ರತೀಕಾರವಾಗಿ ಭಾರತೀಯ ಸೇನೆ ಬಾಲ್ಕೋಟ್ ನಲ್ಲಿದ್ದ ಉಗ್ರರ ನೆಲೆಯನ್ನ ಧ್ವಂಸ ಮಾಡಿ ಬಂತು. ಆದ್ರೆ ಆ ನೋವು ಮಾತ್ರ ಇನ್ನು ಹಾಗೆ ಇದೆ. ಇಂತಹ ಪಾಪದ ಕೆಲಸ ಮಾಡಿದ ಪಾಪಿ ಪಾಕಿಸ್ತಾನ ಅದಾದ ನಂತರ ಪ್ರತಿದಿನ ಪ್ರತಿ ಕ್ಷಣ ನರಕವನ್ನೇ ಅನುಭವಿಸ್ತಾ ಇದೆ. ಪಾಕಿಸ್ತಾನ ಅನುಭವಿಸಬೇಕಾದ ಕರ್ಮವನ್ನ ಅನುಭವಿಸ್ತಾ ಇದೆ. ಈಗ ಪಾಕಿಸ್ತಾನದಲ್ಲಿ ಬಲೂಚಿಗಳ ಆರ್ಭಟ ಶುರುವಾಗಿದೆ. ಪಾಕಿಸ್ತಾನ ಆಕ್ರಮಿಸಿಕೊಂಡ ಬಲೂಚಿಸ್ತಾನದಲ್ಲಿ ಧಮಾಕವೇ ನಡೆದು ಹೋಗಿದೆ. 90 ಪಾಕ್ ಸೈನಿಕರು ಹೂರ್ ಯಾತ್ರೆಗೆ ಹೊರಟಿದ್ದಾರೆ. ಸಾವಿನಲ್ಲಿ ಈ ರೀತಿ ಖುಷಿ ಪಡುವ ಸಂಸ್ಕೃತಿ ನನ್ನದಲ್ಲ. ಯಾವುದೇ ದೇಶದ ಸೈನಿಕರಾಗ್ಲಿ ಅವರನ್ನ ಗೌರವಿಸಬೇಕು. ಆದ್ರೆ ಆ ಗೌರವ, ಆ ಕರುಣೆ ಇವರ ಮೇಲೆ ಯಾಕೋ ಬರ್ತಾನೆ ಇಲ್ಲ. ರಾಕ್ಷಸರ ಮೇಲೆ ಕರುಣೆ ತೋರ್ಸಕ್ಕೆ ಆಗತ್ತಾ? ಹಾಗಾಗಿ ಕರುಣೆ ಅಥವಾ ನೋವಿನಿಂದ ಈ ವಿಷಯವನ್ನ ಹೇಳುವ ಬದಲು ಖುಷಿಯಲ್ಲೇ ಹೇಳ್ತಿದ್ದೀನಿ. ಪಾಕಿಸ್ತಾನದಿಂದ ಇರಾನ್ನ ಗಡಿಗೆ ಹೋಗ್ತಾ ಇದ್ದ ಪಾಕ್ ಸೈನಿಕರ ಬಸ್ ಅನ್ನ ಬಲೂಚಿಗಳು ಧ್ವಂಸ ಮಾಡಿ ಹಾಕಿದ್ದಾರೆ. 90 ಪಾಕ್ ಸೈನಿಕರನ್ನ ಹೊಡೆದು ಹಾಕಿದ್ದಾರೆ. ಪಾಕಿಸ್ತಾನಕ್ಕೆ ಬಲೂಚಿಗಳು ನರಕದ ದರ್ಶನ ಮಾಡಿಸ್ತಾ ಇದ್ದಾರೆ. ಜಾಫರ್ ಎಕ್ಸ್ಪ್ರೆಸ್ ರೇಲನ್ನ ಮೊನ್ನೆ ಅಷ್ಟೇ ಹೈಜಾಕ್ ಮಾಡಿದ್ರು ಬಲೂಚಿಗಳು. ಇತಿಹಾಸದಲ್ಲೇ ಮೊದಲ ಬಾರಿಗೆ ರೇಲ್ ಒಂದನ್ನ ಉಗ್ರರು ಹೈಜಾಕ್ ಮಾಡಿದ್ದು. 2 ದಿನ ಕಳೆದ್ರೂ ಕೂಡ ಅದರ ಸುದ್ದಿಯೇ ಇರ್ಲಿಲ್ಲ. 2 ದಿನದ ನಂತರ ಪಾಕಿಸ್ತಾನ ಸೇನೆ ಒಂದು ಸಾಹಸದ ಕಥೆಯನ್ನ ಜಗತ್ ಮುಂದೆ ಬಿಚ್ಚಿಡುತ್ತೆ. ನಾವು ಬಲೂಚಿ ಸೈನಿಕರನ್ನ ಹೊಡೆದು ಅವರನ್ನ ಮುಗಿಸಿ ನಮ್ಮವರನ್ನ ಬಿಡಿಸ್ಕೊಂಡು ಬಂದ್ವಿ ಅನ್ನೋದಾಗಿ. ಆದ್ರೆ ಪಾಕ್ ಸೇನೆಯ ದುರಂತ ನೋಡಿ, ಯಾರು ಕೂಡ ಅವರ ಮಾತನ್ನ ನಂಬೋದೇ ಇಲ್ಲ. ಅವರೇ ಅಧಿಕೃತವಾಗಿ ಹೇಳಿದ್ರು ಕೂಡ ಅದನ್ನ ಜಗತ್ತು ನಂಬೋದಕ್ಕೆ ಸಿದ್ಧವೇ ಇರಲಿಲ್ಲ. ಪಾಕ್ ಸೇನೆಯ ಹಣೆಬರ ಎಲ್ಲರಿಗೂ ಗೊತ್ತಿರೋದೇ ಅಲ್ವಾ. ಬಲೂಚಿಗಳು ಕೂಡ ಬೇರೆಯದ್ದೇ ಮಾಹಿತಿಗಳನ್ನ ಕೊಡ್ತಾರೆ. ಪಾಕ್ ಸೇನೆ ಕಾರ್ಯಾಚರಣೆ ಮಾಡೇ ಇಲ್ಲ, ನಾವು ನಮ್ಗೆ ಬೇಡವಾದವರನ್ನ ಬಿಟ್ಟು ಕಳ್ಸಿದ್ದೇವೆ ಅನ್ನೋದಾಗಿ. ಇದರಲ್ಲಿ ಯಾವುದು ಸತ್ಯ ಯಾವುದು ಸುಳ್ಳು ಅನ್ನೋದು ಗೊತ್ತೇ ಆಗಲ್ಲ. ಈವನ್ ಅಲ್ಲಿನ ಮಾಧ್ಯಮಗಳನ್ನು ಕೂಡ ಸೇನೆ ಘಟನೆಯ ಸ್ಥಳಕ್ಕೆ ಬಿಟ್ಟಿರ್ಲಿಲ್ಲ. ಹಾಗಾಗಿ ಮೀಡಿಯಾಗಳು ಏನಾಯ್ತು ಅನ್ನೋದು ಹೇಳಿರ್ಲಿಲ್ಲ. ಕೇವಲ ಅಂತಾರಾಷ್ಟ್ರೀಯ ಮಾಧ್ಯಮಗಳ ವರದಿ ಬಿಟ್ರೆ ಬೇರೆ ಏನೂ ಮಾಹಿತಿ ಇರ್ಲಿಲ್ಲ. ಸೇನೆ ಇಡೀ ದೇಶವನ್ನ ಹಿಡಿತದಲ್ಲಿ ಇಟ್ಕೊಂಡ್ರೆ ಬೇರೆ ಮಾಹಿತಿ ಹೊರಬರೋಕೆ ಹೇಗ್ ಸಾಧ್ಯ? ರೈಲು ಹೈಜಾಕ್ ನಂತರ ಬಲೂಚಿಗಳು ಮತ್ತೊಂದು ವಾರ್ನಿಂಗ್ ಕೂಡ ಕೊಟ್ಟಿದೆ. ಇದು ಇಲ್ಲಿಗೆ ಮುಗಿಲಿಲ್ಲ, ಇದು ಕೇವಲ ಆರಂಭ ಅಷ್ಟೇ ಅಂತ. ಇದೀಗ 2 ದಿನದಲ್ಲಿ 90 ಪಾಕ್ ಸೈನಿಕರನ್ನ ಬಲೂಚಿಗಳು ಉಡಾಯಿಸ್ಬಿಟ್ಟಿದ್ದಾರೆ. ಪಾಕಿಸ್ತಾನ 90 ಜನ ಎಲ್ಲ ಸತ್ತಿಲ್ಲ, ಸತ್ತಿರೋದು ಕೇವಲ 7 ಮಂದಿ ಅಷ್ಟೇ. ಅದನ್ನ ಬಿಟ್ಟು 21 ಮಂದಿಗೆ ಗಾಯಗಳಾಗಿವೆ ಅಷ್ಟೇ ಅನ್ನುವ ಮಾಹಿತಿಯನ್ನ ಕೂಡ ಕೊಟ್ಟಿದೆ. ಆದ್ರೆ ಯಾರು ಕೂಡ ಪಾಕಿಸ್ತಾನದ ಮಾತು ನಂಬೋಕೆ ತಯಾರಿಲ್ಲ. ಸೇನೆಯ ವಾಹನ ಸುಟ್ಟು ಕರಾಕಲಾಗಿರುವ ಫೋಟೋವನ್ನ ನೋಡಿದ್ರೆ ಇದು ಸಾಧಾರಣ ಅಟ್ಯಾಕ್ ಅಂತ ಖಂಡಿತ ಅನ್ಸಲ್ಲ. ಅದ್ಯಾಕೋ ಗೊತ್ತಿಲ್ಲ, ಭಾರತದ ಸೈನಿಕರನ್ನ ಪುಲ್ವಾಮಾದಲ್ಲಿ ಹೇಡಿಗಳಂತೆ ಕೊಂದ ನಂತರ ಪಾಕಿಸ್ತಾನದ ಪರಿಸ್ಥಿತಿ ತೀರಾ ಹದಗೆಡ್ತಾ ಇದೆ. ಆರ್ಥಿಕವಾಗಿ ಕುಸಿದೋಯ್ತು, ರಾಜಕೀಯವಾಗಿ ಪಾಕ್ ಅಲುಗಾಡ್ತು. ಅದಾದ್ಮೇಲೆ ಒಂದಾದ್ಮೇಲೆ ದಾಳಿಗಳು. ಸಾಲದಕ್ಕೆ ಈಗ ಬಲೂಚಿಗಳ ಹೋರಾಟ ಕೂಡ ಶುರುವಾಗಿದೆ. ಅದಲ್ಲದೆ ಪಾಕಿಸ್ತಾನದಲ್ಲಿರುವ ಭಾರತದ ಶತ್ರುಗಳ ಮೇಲೆ ಮುಸುಕುದಾರಿಗಳ ಅಟ್ಯಾಕ್. ಇದೆಲ್ಲದರ ಹಿಂದೆ ಭಾರತದ ಕೈವಾಡ ಇದೆಯಾ ಗೊತ್ತಿಲ್ಲ. ಇದ್ರೂ ತಪ್ಪಿಲ್ಲ ಬಿಡಿ. ಮೇಲೆ ಕೂತವನು ಪಾಪದ ಲೆಕ್ಕಾಚಾರಗಳನ್ನ ಹಾಕ್ತಾ ಇರ್ತಾನೆ. ಆ ಲೆಕ್ಕಾಚಾರ ಆಗೋದು ಬೇಡ್ವಾ? ಆಗ್ಲಿ ಬಿಡಿ.
ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.